ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನು ನೋಡೋಣ. ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 10ನೇ ಅಧ್ಯಾಯದ 26ನೇ ವಾಕ್ಯ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮೆಲ್ಲರಿಗಾಗಿ ಈಗಾಗಲೇ ತಮ್ಮ ದೇಹವನ್ನು ಯಜ್ಞವಾಗಿ ಅಂದರೆ ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಕೊಟ್ಟಿದ್ದಾರೆ. ಆದುದರಿಂದ ನಮ್ಮ ಪಾಪಗಳ ಕುರಿತಾಗಿ ನಾವು ತಿಳಿದಿರುವಾಗ ಆ ಒಂದು ಪ್ರಾಯಶ್ಚಿತ್ತದ ಕುರಿತಾಗಿಯೂ ಕೂಡ ನಾವು ತಿಳಿದುಕೊಂಡು ಮತ್ತೆ ಮತ್ತೆ ಅದೇ ಪಾಪಗಳನ್ನು ಮಾಡುವಾಗ ನಮ್ಮ ಪಾಪಗಳನ್ನು ಶುದ್ಧೀಕರಿಸುವುದಕ್ಕೆ ಮತ್ಯಾವ ಒಂದು ಯಜ್ಞವೂ ಕೂಡ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಆದಷ್ಟು ಮಟ್ಟಿಗೆ ನಾವು ತಿಳಿಯದೆ ಯಾವುದೇ ಪಾಪ ಕಾರ್ಯಗಳನ್ನು ಮಾಡದ ಹಾಗೆ ಪರಿಶುದ್ಧವಾಗಿ ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ ಜೀವಿಸುವಂಥವರಾಗಿರೋಣ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನಾದಂತಹ ದೇವರೇ, ಅಪ್ಪ, ಈ ದಿನದಲ್ಲಿಯೂ ಕೂಡ ನಾನು ನಮ್ಮ ಎಲ್ಲ ಸಹೋದರ ಸಹೋದರಿಯರಿಗೆ ಕರ್ತನೆ ಪ್ರಾರ್ಥನೆ ಮಾಡುವಂತವಳಾಗಿದ್ದೇನೆ. ಕರ್ತನೆ, ಯಾವುದೇ ಸ್ವಾಮಿ ಸಮಯದಲ್ಲಿ ಸಂದರ್ಭದಲ್ಲಿ ಆದರೂ ಕೂಡ ತಿಳಿದು ಕರ್ತನೆ ನಾವು ತಪ್ಪುಗಳನ್ನು ಪಾಪ ಕಾರ್ಯಗಳನ್ನು ಮಾಡದ ಹಾಗೆ ಅಪ್ಪ ನಮ್ಮನ್ನು ನಿನ್ನ ಕೃಪೆಯಿಂದ ಪರಿಶುದ್ಧವಾಗಿ ಜೀವಿಸುವಂತೆ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.